ಮುಳಬಾಗಲ್ ತಾಲೂಕು ಆವಣಿ ಹೋಬಳಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಬಂಡೆ ಖರಾಬು ಜಮೀನನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮತ್ತು ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಭಿವೃದ್ಧಿಯ ಕನಸು ಕಾಣುವಂತಿರುವಂತಹ ಸಮೃದ್ಧಿ ಮಂಜಣ್ಣನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ಅಂದರೆ ಅಂಬೇಡ್ಕರ್ ಅವರ ಭವನಕ್ಕೆ 1 ಎಕರೆ 20 ಗುಂಟೆ ಏನು ಇವತ್ತು ಮಂಜೂರು ಮಾಡಿದ್ದಾರೆ. ಆ ಮಂಜೂರಾತಿಯನ್ನು ವಿರುದ್ಧ ಇವತ್ತು ಬೆಂಗಳೂರು ಮೂಲದಂತಹ ವಜ್ರಾಲ್ ರಾಜೇಶ್ ಎಂಬುವರು ನ್ಯಾಯಾಲಯದ ತಡೆಯಾಜ್ಞೆ ತರಲು ಮುಂದಾಗಿರುವುದಕ್ಕೆ ನಾವು ತಕರಾರು ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಇದು ಮೂಲತಃ ಕಲ್ಲು ಕುಟುಕರು ಕಲ್ಲು ಬಂಡೆ, ಇದು ಎಲ್ಲ ನೋಡಿದ್ರು ಇದೆ, ದಾಖಲೆಗಳ ಪ್ರಕಾರನೂ ಇದು ಕಲ್ಲು ಬಂಡೆ ಅಂತಿದೆ. ಅಂತಹ ಕಲ್ಲು ಬಂಡೆಗಳು 1 ಎಕರೆ 20 ಗುಂಟೆಯನ್ನು ಇವತ್ತು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡುವ ಮುಖಾಂತರ ಇವತ್ತು ಮಾನವೀಯತೆ ಮತ್ತು ಅವರಿಗೆ ನಾವು ಗೌರವ ಪೂರ್ಣಕವಾದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಹೋರಾಟ ಇರ್ಬೋದು, ಸಂಘಟನೆ ಇರ್ಬೋದು, ಒಬ್ಬ ಅಧಿಕಾರಿ ಸರ್ಕಾರಿ ನೌಕರಿ ಪಡಿತಾನೆ ಅಂತ ಹೇಳಿದ್ರೆ ಅದಕ್ಕೆ ನೇರ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಈ ಒಂದು ಸಂವಿಧಾನದಲ್ಲಿ. ನಾವು ಬೆಂಗಳೂರು ಮೂಲದ ವಜ್ರಾಲ ರಾಜೇಶ್ ಅವರೇ, ನೀವೇನು 14 ಎಕರೆ ನಮ್ಮ ಜಮೀನಿದೆ, ನಾನು ನ್ಯಾಯಾಲಯದಲ್ಲಿ ನೋಡ್ತೀನಿ, ನಿಮಗೆ ಮುಳಬಾಗಿಲು ತಾಲೂಕಿನಲ್ಲಿ ಯಾರೇ ಕಂದಾಯ ಅಧಿಕಾರಿಗಳಿರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಿಮ್ಮ ಪರವಾಗಿ ನಿಂತ್ಕೊಂಡ್ರೂ ಪರವಾಗಿಲ್ಲ, ತಾಲೂಕು ಆಡಳಿತ ಮತ್ತು ಜನಪ್ರಿಯ ಶಾಸಕರ ಪರವಾಗಿ ನಾವು ಇವತ್ತು ರೈತ ಸಂಘ ನಿರಂತರವಾಗಿ ಅವ್ರಿಗೆ ಬೆಂಬಲವಾಗಿ ಅವರಿಗೆ ನಿರಂತರವಾಗಿ ನಾವು ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಇದೇ ತಿಂಗಳು 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯಂದು ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲೇಬೇಕು. ಅದನ್ನು 3 ತಿಂಗಳಲ್ಲಿ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಅಂಬೇಡ್ಕರ್ ನಿರ್ಮಾಣ ಮಾಡಲೇಬೇಕು. ಇಲ್ಲವಾದರೆ ನಾವು ಹೇಳ್ತಾ ಇದ್ವಿ, ರೈತ ಸಂಘದಿಂದ ಅಂಬೇಡ್ಕರ್ ಭವನ ನಿರ್ಮಾಣ ಆಗೋವರೆಗೂ ನಿರಂತರವಾಗಿ ಇದೇ ಜಾಗದಲ್ಲಿ ಅಮರಣಾಂತ ಉಪವಾಸ ಮಾಡುವ ಮುಖಾಂತರ ಅವರಿಗೆ ಬೆಂಬಲವಾಗಿ ನಿಂತಿರುವ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಇವತ್ತು ನಾನು ಬೆಂಗಳೂರಿಂದ ಬಂದು ಏನು ಇವತ್ತು ತಾಲೂಕು ಆಡಳಿತ ವಿರುದ್ಧ, ಇಲ್ಲಿನ ಸ್ಥಳೀಯ ಶಾಸಕರ ವಿರುದ್ಧ ನಾವು ಸೆಟೆದು ನಿಲ್ತೇವೆ ಅಂತ ಹೇಳೋದನ್ನು ಭೂಗಳರು ಬಿಟ್ಟುಬಿಡಬೇಕು. ಇವತ್ತು ಅಂಬೇಡ್ಕರ್ ಭವನಕ್ಕೆ 1 ಎಕರೆ 20 ಗುಂಟೆ ಮಂಜೂರಾಗಿದೆ. ಆ ಮಂಜೂರಾತಿಯಲ್ಲಿ ಯಾವುದೇ ರೀತಿಯ ತಕರಾರು ಇರಬಾರ್ದು, ಅದಕ್ಕೆ ಯಾರೂ ಅಡ್ಡಪಡಿಸಬಾರ್ದು. ಅಡ್ಡಪಡಿಸಿದವರ ವಿರುದ್ಧ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡುವ ಜೊತೆಗೆ ಈ ಒಂದು ಅಭಿವೃದ್ಧಿ ಮತ್ತು ಉತ್ತಮವಾದ ಕಾರ್ಯವನ್ನು ಮಾಡಿರುವ ಶಾಸಕರ ಸಮೃದ್ಧಿ ಮಂಜಣ್ಣರವರಿಗೆ ಮತ್ತು ತಾಲೂಕು ಆಡಳಿತ ರೈತ ಸಂಘದಿಂದ ಒಂದು ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಅಂಬೇಡ್ಕರ್ ಭವನ ನಿರ್ಮಾಣ ಆಗೋವರೆಗೂ ರೈತ ಸಂಘ ನಿರಂತರವಾಗಿ ಹೋರಾಟ ಮುಂದುವರಿಸ್ತದೆ. ಯಾಕಂದರೆ ವಜ್ರಾಲ ರಾಜೇಶ್ ಅವರೇ, ನೀವು ಸರ್ವೆ ನಂಬರ್ 12ರಲ್ಲಿ ನೀವು ಖರೀದಿ ಮಾಡಿದ್ದೀರಾ, ಯಾರ ಹತ್ರ ಮಾಡಿದಿರ ಗೊತ್ತಿಲ್ಲ. ಮೂಲ ದಾಖಲೆಗಳ ಪ್ರಕಾರ ನಿಮ್ಗೆ 14 ಎಕರೆ ಇದ್ರೂ ಅದರಲ್ಲಿ ಸುಮಾರು 7 ರಿಂದ 8 ಎಕರೆ ಖರಾಬೇ ಇದೆ. ಅದನ್ನು ನಾನು ಸಹ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡುವ ಮುಖಾಂತರ ಈ ಒಂದು ಸರ್ಕಾರಿ ಜಮೀನನ್ನು ಉಳಿಸಿ ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಮೀಸಲಿಡುವ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಭೂಗಳ್ಳರಿಗೆ ಎಚ್ಚರಿಕೆ ನೀಡುವುದಕ್ಕೆ ತಾಲೂಕು ಆಡಳಿತಕ್ಕೆ ಜನಪ್ರಿಯ ಶಾಸಕರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತೇಳಿ ಈ ಮೂಲಕ ಮನವಿ ಮಾಡ್ತೇವೆ. ಜೈ ಭೀಮ್, ಜೈ ಅಂಬೇಡ್ಕರ್ ಅವರನ್ನು ಮನಸಾರೆ ಸ್ಮರಿಸುತ್ತಾ, ಏನು ಇವತ್ತು ದೇವರಾಯ ಸಮುದ್ರ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಅಂಬೇಡ್ಕರ್ ಭವನಕ್ಕೆ ನಿರ್ಮಾಣ ಮೀಸಲಿಟ್ಟಿದ್ದಾರೆ. ಅದು ಈ ತಿಂಗಳು ಏನು ಅಂಬೇಡ್ಕರ್ ಜಯಂತಿ 14ನೇ ತಾರೀಕು ನಡೆಯುತ್ತೋ ಅವತ್ತು ಕಾಮಗಾರಿಗೆ ಚಾಲನೆ ನೀಡಲೇಬೇಕು. ಯಾವುದೇ ರೀತಿಯಾಗಿ ತೊಂದರೆ ಕೊಡಬಾರ್ದು. ಚಾಲನೆ ನೀಡಿಲ್ಲ ಅಂದರೂ ಕೂಡ ನಾವು ರೈತ ಸಂಘದಿಂದ ನಿರಂತರ ಹೋರಾಟ ಮಾಡೇ ಮಾಡ್ತೀವಿ. ಏನು ಬೆಂಗಳೂರು ಮೂಲದ ವಜ್ರಾಲ ರಾಜೇಶ್ ಅನ್ನೋರು ನಮಗೆ 14 ಎಕರೆ ಕ್ರಯ ಆಗಿದೆ, ನಮ್ಮದು ಅದು ಇದು ಅಂತ ಕೋರ್ಟಲ್ಲಿ ಹಾಕ್ತೀರಾ. ಇದೆಲ್ಲ ಮೂಲತಃ ಬಂಡೆನೇ. ಇದು ಒಂದು 50 ವರ್ಷದಿಂದ ಇಲ್ಲಿ ಈ ಬಂಡೆನ ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ ಸುಡ್ತಾ ಇದ್ದಿದ್ದು ಬಂಡೆನೇ. ಇದು ಏನು ಸನ್ಮಾನ್ಯ ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಮತ್ತು ತಹಸೀಲ್ದಾರ್ ಅವರು ಅಂಬೇಡ್ಕರ್ ಭವನಕ್ಕೆ ಮೀಸಲಾತಿ ಇಟ್ಟಿದ್ದಾರೆ. ಅದು ಆಗಲೇಬೇಕಂತ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ.